ಮಗಳೇ, ಏನಮ್ಮ ಇಷ್ಟೊತ್ತಲ್ಲಿ ಒಬ್ಳೆ ಕೂತಿದ್ಯಲ್ಲ? ಇನ್ನೇ ನಾನು ನರಸಿಂಹನ ಜೊತೆ ಕೂರಿಸ್ಕೋಬೇಕಿತ್ತ? ಅಲ್ಲಮ್ಮ, ಬೇಗ ಬಂದ್ಯಲ್ಲ, ಏನಾಯ್ತು ಅಂತ ಕೇಳ್ದೆ ಅಷ್ಟೇ. ಆ ನರಸಿಂಹ ಜಿಮ್ ಅಲ್ಲಿ ನಾನು ಬೀಳೋ ಹಾಗೆ ಮಾಡ್ದ. ಈಗ ನನಗೆ ಓಡಾಡಕ್ಕೂ ಆಗ್ತಾ ಇಲ್ಲ, ಹೇಳೋದಕ್ಕೂ ಆಗ್ತಿಲ್ಲ. ಏನ್ ಮಾಡ್ದ ಅವನು? ಅದನ್ನೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ ಡ್ಯಾಡ್. ಸುಮ್ಮನೆ ಮನೆಗೆ ಹೋಗೋಣ, ನಡೀರಿ. ನೋಡು, ಈಗ ಮನೆಗೆ ಹೋಗೋದಲ್ಲ, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಬಾ. ರೀ, ಎದ್ದೇಳಕ್ಕೂ ಆಗಲ್ಲ ಅಂತದ್ದವಳು ಎದ್ದು ನಿಂತಿದ್ದಾಳೆ. ಈಗ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಏನು ಇಲ್ಲ ಅಂತಲ್ವಾ? ಲೈ, ನೀನ್ ಸ್ವಲ್ಪ ಸುಮ್ನಿರೆ. ಸುಮ್ನಿರಿಸ್ಬೇಕಾಗಿರೋದು ನನ್ನನ್ನಲ್ಲ, ನಿಮ್ ಮಗಳನ್ನ. ಇವಳು ಮಾಡಬಾರದೇನೋ ಮಾಡಿರ್ತಾಳೆ, ಅದಕ್ಕೆ ಪಾಪ ಅವನು ಹಾಗೆ ನಡ್ಕೊಂಡಿರ್ತಾನೆ. ನನಗನ್ಸುತ್ತೆ ಇದ್ರಲ್ಲಿ ಅವನದೇನ್ ತಪ್ಪಿಲ್ಲ ಅಂತ. ಡ್ಯಾಡ್, ದಿಸ್ ಇಸ್ ಟೂ ಮಚ್. ಲೈ, ಇವಳು ನಿನ್ ಮಗಳು ಕಣೆ, ಆ ತಿರ್ಬೋಕೆ ಅಲ್ಲ. ನೀವ್ ಯಾರನ್ನ ತಿರುಗೋಕಿ ಅಂತಿದ್ದೀರೋ ಅವನೇ ಇಷ್ಟ ದಿನ ನಿಮ್ ಅಳಿಯ ಆಗಿದ್ದ ಅನ್ನೋದನ್ನ ಮರಿಬೇಡಿ. ನೀನ್ ಯಾರನ್ನ ಅಳಿ ಅನ್ಕೊಂಡಿದ್ಯಾ, ಅವನು ನಿನ್ಗಿರ್ಬೋದು, ಆದ್ರೆ ನನಗೆ ಅಳಿಯ ಅಲ್ಲ. ಹಾಗೆ ನನ್ನ ಮಗಳಿಗೂ ಅವನು ಯಾವ ಆಂಗಲ್ ಇಂದನೋ ಗಂಡಾಗಕ್ ಲಾಯಕ್ಕಿಲ್ಲ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.